ನೇತೃತ್ವದಲ್ಲಿ ಎಲ್ಲ ರೈತರು ಸೇರಿಸಿ ಅಲ್ಲಿ ರಸ್ತಾರೋಪಣ ಮಾಡಿದ್ವಿ. ನಿನ್ನೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಯಾದಗಿರಿ ಬಂದನು ಘೋಷಣೆ ಮಾಡಿ ಬಂದನು ಯಶಸ್ವಿಯಾಗಿ ಮಾಡಿದರು. ಅಷ್ಟಾದರೂ ಸರ್ಕಾರ ಏನು ತೀರ್ಮಾನ ರೈತರ ಬಗ್ಗೆ ನೀರು ಬಿಡೋಂಥ ತೀರ್ಮಾನ ತೊಗೊಳ್ಳಲಿಲ್ಲ. ಎಲ್ಲ ಕಡೆ ತೀರ್ಮಾನ ತೊಗೊಂತು ಸರ್ಕಾರ, ಆದರೆ ನಾರಾಯಣಪುರ ಬಲದಂಡೆ ಎಡದಂಡೆ ಕಾಲುವೆ ನೀರಿನ ತೀರ್ಮಾನ ತೊಗೊಲಿಲ್ಲ. ಬೆಳಿಗ್ಗೆ ನನಗೆ ಒಂದು ಕಡೆ ಮೆಸೇಜ್ ಬಂತು, ಮುದ್ನೂರಲ್ಲಿ ಗೇಟ್ ಮುರಿದ ರೈತರು ಆಕ್ರೋಶ. ಇದು ಏನಪ್ಪ ದೇವರೇ, ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಭಾಳ ಚಿಂತೆನೂ ಮಾಡ್ತಿದ್ವಿ. ನಾವು ಕಾನೂನು ರೀತಿಯೂ ಇವತ್ತು ಯಾಕಂದ್ರೆ ನನ್ನ ಹತ್ರ ಅಧಿಕಾರ ಇಲ್ಲ. ಏನಿದ್ರೂ ನಾವು ಹೋರಾಟ ಮಾಡಬೇಕು, ರಸ್ತೆಗೆ ಇಳಿಬೇಕು, ಜನರ ಜೊತೆಗೆ ಹೋರಾಟ ಮಾಡ್ಬೇಕು ಅನ್ನೋದಷ್ಟೇ. ಆದರೆ ಅಧಿಕಾರ ಇತ್ತಂದ್ರೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಮನವೊಲಿಸಿ ರೈತರ ಅಧಿಕಾರಿಗಳು ಹೋಗಿ ಮನವೊಲಿಸಿ ನೀರು ಬಿಡಿಸೋಂಥ ಕೆಲಸವನ್ನು ನಾವು ಅಧಿಕಾರದಾಗಿದ್ದಂಥ ಸಂದರ್ಭ ಮಾಡಿದೆವು. ಆದರೆ ಇವತ್ತು ದೇವರು ಎಂಥ ಪರಿಸ್ಥಿತಿ ಒದಗಿಸ್ಕೊಟ್ಟ ಅಂತಂದು ಯೋಚನೆ ಮಾಡಿದಾಗ ನಾವು ಒಂದು ಕಡೆ ಯೋಚನೆ ಮಾಡಿದ್ವಿ, ಕಾನೂನು ಹೋರಾಟ ಯಾಕೆ ಮಾಡಬಾರ್ದು ಅಂತಂದಾಗ ಹೋರಾಟ ಮಾಡಿದಾಗ ಭಾಳಷ್ಟು ಜನ ಸಲಹೆ ಕೊಟ್ಟರು, ಬೇಡ ಸರ್ ಕಾನೂನು ಹೋರಾಟ ಮಾಡತ್ತೆ, ಏನಾದರೂ ಎಡವಟ್ಟಾಯ್ತಂದ್ರೆ ನಿಮ್ಗೆ ಕೆಟ್ಟ ಹೆಸರು ಬರ್ತಾನೆ. ನಾ ಹೇಳಿದೆ, ರೈತರಿಗೋಸ್ಕರ ಒಳ್ಳೆ ಹೆಸರು ತೊಗೊಳಕ್ಕೆ ರೆಡಿ ಇದ್ದೀವಿ, ಕೆಟ್ಟ ಹೆಸರು ತೊಗೊಳಕ್ಕೆ ರೆಡಿ ಇದ್ದೀವಿ, ನೋಡಮ್ಮ ಏನಾಗ್ತಾ ಆಗಲಿ ಅಂತೇಳಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಅಂತ ಪ್ರಭು ನಾವಡಿಗೆ ಸರ್ಗೆ ಹೋಗಿ ಕಂಡಾಗ, ಇಲ್ಲ ರಾಜಣ್ಣ ಇದು ಒಳ್ಳೇದಾದ, ನೋಡಮ್ಮ ಇದ್ರ ಬಗ್ಗೆ ನಾವು ಫೈಟ್ ನೋಡಮ್ಮ ನಾನು ಈಗ ಆದಷ್ಟು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮೋನಿಕಾ ಮೇಡಮ್ ಅವರು, ಪ್ರಭು ನಾವಡಿಗೆ ಸರ್ ಅವರು ಇಲ್ಲ ಮಾಡಮ್ಮ ಅಂತ ಹೇಳಿದಾಗ ನಾವು ಅದನ್ನು ಹೈಕೋರ್ಟಿಗೆ ಹಾಕಿದ್ದೀವಿ. ಇಲ್ಲಿ ಗುಲ್ಬರ್ಗ ಹೈಕೋರ್ಟಿಗೆ ಹಾಕಿದ್ದೀವಿ. ನಾನು ಒಬ್ಬ ಪಿಟಿಷನ್ ಸಿಗ್ನೇಚರ್ ಮಾಡಿದಂಥವು ನಾನು ಒಬ್ಬನಿದ್ದೀನಿ. ಅದ್ರ ಜೊತೆಗೆ ನಮ್ಮ ಮಲ್ಲು ನವಲ್ಗುಡ್ ಅವರು ಮತ್ತು ವೆಂಕಟೇಶ್ ಸೌಕಾರ ಅಂತೇಳಿ ನಮ್ಮ ಗೆದ್ದಲ್ಮರಿ ಸೌಕಾರ, ವೆಂಕಟೇಶ್ ಸೌಕಾರ ಅವರು, ಬಸವರಾಜ್ ಅಂತೇಳಿ ನಮ್ಮ ಗೆದ್ದಲ್ಮರಿ ನಮ್ಮ ದಲಿತ ಮುಖಂಡ, ಎಲ್ಲರೂ ಸೇರಿ ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟ್ನಲ್ಲಿ. ನಿನ್ನೇನು ವಾದ ಮಂಡನೆ ಆಯಿತು, ಇವತ್ತೂ ವಾದ ಮಂಡನೆ ಆಗಿ ಇವತ್ತು ಕರ್ನಾಟಕ ಹೈಕೋರ್ಟ್ ಜಡ್ಜಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರಭು ನಾವಡಿ ಸರ್ಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಮೋನಿಕಾ ಮೇಡಮ್ ಅವರು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದರೆ 4ನೇ ತಾರೀಕಿಂದ 6ನೇ ತಾರೀಕು 3 ದಿನ ಸತತವಾಗಿ ನಾರಾಯಣಪುರ ಎಡದಂಡೆ ಬಲದಂಡೆ ನೀರು ಬಿಡ್ಬೇಕಂತ ಹೈಕೋರ್ಟ್ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದರೆ ಇವತ್ತು ಅವರು ನಮ್ಮ ರೈತರ ಭಾಳ ಕಷ್ಟದಲ್ಲಿದ್ದರು, ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು. ಅಂಥ ರೈತರಿಗೆ ನ್ಯಾಯ ಒದಗಿಸ್ಕೊಟ್ಟಕ್ಕೆ ಇವತ್ತು ನಮ್ಮ ಪಾಲಿಗೆ ಕರ್ನಾಟಕ ಹೈಕೋರ್ಟು, ನಮ್ಮ ಗುಲ್ಬರ್ಗ ಹೈಕೋರ್ಟ್ ಜಡ್ಜಿಯವರು ನಮ್ಮ ಪಾಲಿಗೆ ದೇವರಾಗಿ ಬಂದು ನಮ್ಮ ರೈತರಿಗೆಲ್ಲರಿಗೂ ನೀರು ಬಿಡಿಸ್ಕೊಡುವಂಥ ಆದೇಶ ಮಾಡಿದ್ದಕ್ಕೆ ಅವ್ರು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರಭು ನಾವಡಿಗೆ ಸರ್ ಅವರು, ನಮ್ಮ ಮೋನಿಕಾ ಮೇಡಮ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಭಾಳ ಜನ ಭಾಳ ಮಾತಾಡಿದರು, ರಾಜುಗೌಡ ಸೋತಕ್ಕೆ ಸ್ಟ್ರೈಕ್ ಮಾಡಕತ್ತಾನಂತ ಕೆಲವು ಜನ ಮಾತಾಡ್ತಿರು. ಇಲ್ಲ ನೀರು ಬಿಡ್ತಿದ್ರಪ್ಪ, ರಾಜುಗೌಡ ಧರಣಿ ಮಾಡಿದಕ್ಕೆ ನೀರು ಬಿಡಂಗಿಲ್ಲ ಅಂತ ಕೆಲವು ಜನ ಮಾತಾಡ್ತಿರು. ಒಂದು ಕಡೆ ಮನಸ್ಸಿಗೆ ಬೇಜಾರನ್ನ ಆಗ್ತಿತ್ತು, ಏನಪ್ಪ ನನ್ನ ಸಮಿಂದ ರೈತರಿಗೆ ನೀರೇನು ಬರಲ್ಲೋಗಿ ಅಂತ ಬೇಜಾರನ್ನ ಆಗ್ತಿತ್ತು. ಆದರೆ ಇವತ್ತು ನ್ಯಾಯಾಲಯ ನಮ್ಮ ಗೌರವ ಕಾಪಾಡೋದಕ್ಕೆ, ನಮ್ಮ ರೈತರ ಹಿತರಕ್ಷಣೆ ಕಾಪಾಡೋದಕ್ಕೆ ಭಾಳ ಖುಷಿ ಆಗ್ತದೆ. ಅದಕ್ಕೋಸ್ಕರ ಯಾರು ರೈತರು ಆತಂಕ ಪಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಬೆಳಗ್ಗೆ ನೋಡಿ ನನಗೆ ಭಾಳ ಬೇಜಾರು, ಗೇಟ್ ಯಾಕಂದ್ರೆ ಡ್ಯಾಮ್ ಇರೋದು ನಮಗೋಸ್ಕರ, ಗೇಟ್ ಇರೋದು ನಮಗೋಸ್ಕರ ಅಂತ ದುಡುಕಿ ನಿರ್ಧಾರ ತೊಗೊಳೋದು ಬೇಡ. ಭಾಳಷ್ಟು ಜನ ರೈತರು ನಂಗೆ ಫೋನ್ ಮಾಡ್ತಿದ್ರು, ಅಲ್ಲಿ ಮುರಿದ್ರೆ ಸರ್ ನಾವು ಮುರಿತೀವಿ, ಬೇಡ ಅಂತ ನಾನು ಭಾಳ ಜನ ರಿಕ್ವೆಸ್ಟ್ ಮಾಡಿದೆ. ಆದರೆ ನೀವು 3 ದಿನ ನಿಮ್ಗೆ ನೀರು ಬರ್ತಾವೆ, ಎಲ್ಲರೂ ಶಾಂತ ರೀತಿಯಿಂದ ನೀರನ್ನು ತೊಗೊಂಡು ತಮ್ಮ ಬೆಳೆಯುವಂಥ ಕೆಲಸವನ್ನು ಮಾಡಬೇಕಂತ ಎಲ್ಲ ರೈತರು ಮನವಿ ಮಾಡ್ತೇನೆ. ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿಕೊಡ್ತೀನಿ. ದಯವಿಟ್ಟು ನೀವು ಇದನ್ನು ಸಿಟ್ಟಂತ ಮನಸ್ಸಿನಾಗ ಇಟ್ಕೊಂಡು ಹೈಕೋರ್ಟ್ ಆದೇಶ ಮೇಲೆ ಮತ್ತೆ ನೀವು ಮೇಲ್ಕೋರ್ಟಿಗೆ ಹೋಗೋಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ. ರೈತರ ಜೀವ ತಗೋಂಥ ಕೆಲಸವನ್ನು ಮಾಡಬೇಡ್ರಿ. ಹೈಕೋರ್ಟ್ ಏನು ಆದೇಶ ಮಾಡಿದೆ, ನಮ್ಮ ನ್ಯಾಯಾಧೀಶರು ಏನು ಆದೇಶ ಮಾಡಿ ಅದನ್ನು ಪಾಲನೆ ಮಾಡೋಂಥ, ಜಡ್ಜ್ ಸಾಹೇಬ್ರು ಏನು ಆದೇಶ ಮಾಡಿ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ದಯವಿಟ್ಟು ಕರ್ನಾಟಕ ಸರ್ಕಾರ ಮಾಡಬೇಕು. ತಕ್ಷಣ ನೀರು ಬಿಡೋಂಥ ಕೆಲಸವನ್ನು ಮಾಡಬೇಕಂತ ಈ ಮುಖಾಂತರ ನಿಮ್ಮೆಲ್ಲರ ನಾರಾಯಣಪುರ